ಸರ್ವೋಚ್ಚ ನಾಗರಿಕ ಪುರಸ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ರಾಷ್ಟ್ರಪತಿಗಳಿಂದ 5ವರೆಗೆ ಭಾರತ ರತ್ನ ಪುರಸ್ಕಾರ ಪ್ರದಾನ ನಡೀತಾ ಇದ್ದು 4ವರೆಗೆ ಮರಣೋತ್ತರ ಭಾರತ ರತ್ನ ಘೋಷಣೆ ಮಾಡಿರುವಂಥ ಕೇಂದ್ರ ಸರ್ಕಾರ. ಮಾಜಿ ಪ್ರಧಾನಿಗಳಾಗಿರುವಂಥ PV ನರಸಿಂಹರಾವ್ ಜೊತೆಗೆ ಚೌಧರಿ ಚರಣ್ ಸಿಂಗ್, ಕೃಷಿ ವಿಜ್ಞಾನಿಯಾಗಿದ್ದಂಥ ಡಾಕ್ಟರ್ MS ಸ್ವಾಮಿನಾಥನ್, ಬಿಹಾರದ ಮಾಜಿ CM ಕರ್ಪೂರಿ ಠಾಕೂರ್ಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗ್ತದೆ. ಜೊತೆಗೆ LK ಅಡ್ವಾಣಿ ಅವರಿಗೂ ಕೂಡ ಇವತ್ತು ಭಾರತ ರತ್ನ ಪ್ರದಾನವನ್ನು ಮಾಡಲಾಗ್ತದೆ. ರಾಷ್ಟ್ರಪತಿ ಭವನದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮದ ದೃಶ್ಯಾವಳಿಯನ್ನು, ಲೈವ್ ದೃಶ್ಯಾವಳಿಯನ್ನು ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ರಾಷ್ಟ್ರಪತಿಗಳ ಭವನದಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಪ್ರಶಸ್ತಿ ಪ್ರದಾನ ಸಮಾರಂಭದ ಕಾರ್ಯಕ್ರಮ ನಡೀತಾ ಇದ್ದು 5ವರೆಗೆ ಇವತ್ತು ಪ್ರದಾನವನ್ನು ಮಾಡಲಿದ್ದಾರೆ ಪ್ರಶಸ್ತಿಗಳನ್ನು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾಗಿರುವಂಥ ಭಾರತ ರತ್ನ ಪ್ರಶಸ್ತಿ ಪ್ರದಾನ, ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾಗಿರುವಂಥ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಅಡ್ವಾಣಿ ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರುವಂಥ ಭಾರತ ರತ್ನ ಪುರಸ್ಕಾರ ಇನ್ನೇನು ಈಗ ನೀಡಲಾಗುತ್ತೆ. ನೋಡಿ, ಫೆಬ್ರವರಿ 3ನೇ ತಾರೀಕಿನಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟನ್ನು ಮಾಡುವ ಮೂಲಕ ಈ ಸಿಹಿ ವಿಚಾರವನ್ನು ಹಂಚಿಕೊಂಡಿದ್ದರು. LK ಅಡ್ವಾಣಿ ಅವರಿಗೆ ಭಾರತ ರತ್ನ ನೀಡಲಾಗುವುದು ಅಂಥೇಳಿ ಆ ಒಂದು ಸುದ್ದಿಯನ್ನು ಹಂಚಿಕೊಳ್ಳೋದಕ್ಕೆ ನನಗೆ ಸಂತೋಷ ಮತ್ತು ಹೆಮ್ಮೆ ಅಂತೇಳಿ ಅವರು ತಿಳಿಸಿದರು. BJP ಹಿರಿಯ ನಾಯಕ LK ಅಡ್ವಾಣಿ ಅವರು ಸೇರಿ ದೇಶದ 5 ಮಹನೀಯರಿಗೆ ಈಗ PV ನರಸಿಂಹರಾವ್ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರದಾನವನ್ನ ಮಾಡಲಾಗ್ತಾ ಇದೆ. ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್, ಮಾಜಿ ಪ್ರಧಾನಿಗಳಾದಂಥ PV ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್ ಹಾಗೂ ಹಸಿರು ಕ್ರಾಂತಿ ಪಿತಾಮಹ ಅಂತಲೇ ಖ್ಯಾತಿ ಪಡೆದಿದ್ದಂಥ MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ನೀಡಲಾಗ್ತಾ ಇದೆ. 4ವರೆಗೂ ಕೂಡ ಕೇಂದ್ರ ಸರ್ಕಾರವು ಮರಣೋತ್ತರವಾಗಿ ಭಾರತ ರತ್ನವನ್ನು ಘೋಷಣೆ ಮಾಡಿತ್ತು. ಇನ್ನು LK ಅಡ್ವಾಣಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂಥ ಭಾರತ ರತ್ನ ಪುರಸ್ಕಾರ ನೀಡಲಾಗುವುದು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ 3ನೇ ತಾರೀಕಿನಂದು ಬೆಳಗ್ಗೆ ಘೋಷಣೆ ಮಾಡಿದ್ರು. LK ಅಡ್ವಾಣಿ ಅವರಿಗೆ ಭಾರತ ರತ್ನ ನೀಡಲಾಗುವುದು ಅಂತ ಹಂಚಿಕೊಳ್ಳೋದಕ್ಕೆ ತುಂಬಾ ಸಂತೋಷ ಅಂತ ಹೇಳಿ ಅವರು ತಿಳಿಸಿದ್ರು. ಚೌಧರಿ ಚರಣ್ ಸಿಂಗ್ ಅವರ ನಿವಾಸಕ್ಕೂ ಕೂಡ ತೆರಳಿ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಬಿಹಾರದ ಮಾಜಿ CM, ಜನನಾಯಕ ಅಂತಲೇ ಖ್ಯಾತರಾಗಿದ್ದಂಥ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ನೋಡಿ, ಇವರು ಕರ್ಪೂರಿ ಠಾಕೂರ್ ಅವರು 1970ರಿಂದ 1971ರವರೆಗೆ ಬಿಹಾರದ ಮುಖ್ಯಮಂತ್ರಿ ಆಗಿದ್ದರು. ಆಗ ಅವರು ಸಮಾಜವಾದಿ ಮತ್ತು ಭಾರತೀಯ ಕ್ರಾಂತಿ ದಳ ಪಕ್ಷದಲ್ಲಿದ್ದರು. ಮತ್ತೆ 1977ರಿಂದ 1979ರವರೆಗೆ 2ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿ ಆಗ್ತಾರೆ. ಆಗ ಅವರು ಜನತಾ ಪಾರ್ಟಿಯಲ್ಲಿ ಇರ್ತಾರೆ. ಕರ್ಪೂರಿ ಠಾಕೂರ್ ಅವರು ಉತ್ತರ ಭಾರತದಲ್ಲಿ ಹಿಂದುಳಿದ ವರ್ಗಗಳ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಬಿಹಾರದ ರಾಜಕಾರಣದಲ್ಲಿ ಅಗ್ರ ಮಾನ್ಯರಾಗಿದ್ದರು. ಹಸಿರು ಕ್ರಾಂತಿ ಮೂಲಕ ಭಾರತದ ಕೃಷಿಗೆ ಮಹೋನ್ನತ ಕೊಡುಗೆ ನೀಡಿದಂಥ MS ಸ್ವಾಮಿನಾಥನ್ ಅವರು, ದೇಶದ ಆರ್ಥಿಕತೆಗೆ ಭದ್ರ ಬುನಾದಿ ಹಾಕಿದಂಥ PV ನರಸಿಂಹರಾವ್ ಅವರು,